ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ಮಾಡಬೇಕಪ್ಪ ಅಂದರೆ ಜಾತಕ ಹೊಂದಾಣಿಕೆಯಿಂದ ಹೊಡ್ತಾರೆ. ಎಷ್ಟೋ ವಿಷಯದಲ್ಲಿ ಮನೆಯಲ್ಲಿ ಲವ್ ಮಾಡಿದರೂ ಕೂಡ ಈ ಜಾತಕ ಹೊಂದಾಣಿಕೆ ಆಗಿಲ್ಲ ಅಂತಂದ ಸಂಬಂಧಗಳನ್ನು ಬೇಡ ಅಂತ ಹೇಳ್ತಾರೆ. ಈ ಜಾತಕ ಹೊಂದಾಣಿಕೆ ಅಷ್ಟು ಮುಖ್ಯನಾ? ಎಲ್ಲ ಮದುವೆಗಳಿಗೂ ಕೂಡ ಜಾತಕ ಹೊಂದಾಣಿಕೆನೇ ಮುಖ್ಯ ಆಗ್ತದ? ಇದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಜಾತಕ ಹೊಂದಾಣಿಕೆ ಅಂದರೆ ಅಷ್ಟಕೂಟಗಳನ್ನು ನೋಡ್ತೀವಿ. ಅಷ್ಟಕೂಟದಲ್ಲಿ ಅತಿ ಮುಖ್ಯವಾದದ್ದು ನಾಡಿ, ಬಟ್ಕೂಟ ಮತ್ತು ಗಣ. ಗಣದಿಂದ ಒಂದು ಹುಡುಗ ಮತ್ತು ಒಂದು ಹುಡುಗಿಯ ನಡುವೆ ಮಾನಸಿಕ ಒತ್ತಡ ಗೊತ್ತಾಗ್ತದೆ. ಎರಡನೇದಾಗಿ ಬಟ್ಕೂಟ ಅಂದರೆ ಎಮೋಷನಲ್ ಮತ್ತು ಫಿಸಿಕಲ್ ಇಂಟಿಮೆಸಿ. ಮತ್ತು ನಾಡಿಯಿಂದ ಆರೋಗ್ಯ ಮತ್ತು ಸಂತಾನ ಫಲನ ನಾವು ತಿಳ್ಕೊಳ್ತೇವೆ. ಆದರೆ ಇದು ಅರೇಂಜ್ ಮ್ಯಾರೇಜಲ್ಲಿ ಕೂಡಿದ್ರೆ ಬಹಳ ಒಳ್ಳೆಯದು. ಯಾಕಪ್ಪ ಅಂತಂದರೆ ಒಂದು ಹುಡುಗಗೆ ಒಂದು ಹುಡುಗಿಯ ಪರಿಚಯ ಇರೋದಿಲ್ಲ. ಅವರಿಬ್ಬರನ್ನ ಒಂದು ಕೊಠಡಿಯಲ್ಲಿ ಸೇರಿಸಿದಾಗ ಅಲ್ಲಿ ಹೊಂದಾಣಿಕೆ ಬರೋದು ಬಹಳ ಮುಖ್ಯ ಆಗ್ತದೆ. ಜಾತಕ ಕೂಡಿದರೆ ಅದು ಹೊಂದಾಣಿಕೆ ಬರ್ತದೆ. ಆದರೆ ಲವ್ ಮ್ಯಾರೇಜಲ್ಲಿ ಈ ಜಾತಕ ಹೊಂದಾಣಿಕೆ ಅಷ್ಟು ಅವಶ್ಯವಾಗುವುದಿಲ್ಲ. ಯಾಕಪ್ಪ ಅಂತಂದರೆ ಮನೆಕೂಟ ಒಪ್ಪಿದರೆ ಅಷ್ಟಕೂಟಗಳು ಒಪ್ಪೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಲವ್ ಮ್ಯಾರೇಜಲ್ಲಿ ಜಾತಕ ಹೊಂದಾಣಿಕೆ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಆದರೆ ಜಾತಕ ಹೊಂದಾಣಿಕೆಗೆ ಅಷ್ಟೇ ಈ ಮ್ಯಾರೇಜ್ ಕಂಪ್ಯಾಟಿಬಿಲಿಟಿ ಮುಗಿಯೋದಿಲ್ಲ. ಯಾಕಂದರೆ ಎಲ್ಲದಕ್ಕಿಂತ ಮೂಲ ಅವರ ಒಂದು ಜಾತಕ. ಈ ಜಾತಕ ಅಂತ ಬಂದ ಮೇಲೆ 7ನೇ ಮನೆ, 5ನೇ ಮನೆ ಮತ್ತು 9ನೇ ಮನೆ, ಇಲ್ಲಿ ಬರುವಂತಹ ಗ್ರಹಗತಿಗಳು ನಮ್ಮ ಲೈಫಲ್ಲಿ ಮದುವೆ ಜೀವನ ಹೇಗಿರುತ್ತೆ ಅಂತ ಹೇಳಿ ಡಿಸೈಡ್ ಮಾಡ್ತವೆ. ಸೊ ಬೇಸಿಕ್ ಆಗಿ ಜಾತಕ ಹೊಂದಾಣಿಕೆ, ಅದಾದ ನಂತರ ಅತಿ ಮುಖ್ಯವಾಗಿ ಮದುವೆ ಜೀವನದ ಕುಂಡಲಿ ಅನಾಲಿಸಿಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇದು ಲವ್ ಮ್ಯಾರೇಜ್ ಆಗಲಿ ಅರೇಂಜೇ ಮ್ಯಾರೇಜ್ ಆಗಲಿ. ಯಾಕಂದರೆ ಈ ಕುಂಡಲಿ ಅನಾಲಿಸಿಸ್ ಮಾಡೋದ್ರಿಂದ ಆ ಮದುವೆ ಜೀವನದಲ್ಲಿರುವಂಥ ನಿಮಿತ್ತಗಳು ನಮ್ಗೆ ಗೊತ್ತಾಗುತ್ತೆ ಮತ್ತು ಬರುವಂಥ ಕಷ್ಟಗಳು ನಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಏನಾದರೂ ಜಾತಕ ಹೊಂದಾಣಿಕೆ ಆಗಿಲ್ಲಪ್ಪ ಅಂತಂದರೆ ಅಲ್ಲಿ ಪರಿಹಾರಗಳನ್ನು ಹುಡ್ಕೊಳ್ಳೋದು ಒಳ್ಳೆಯದು. ಅರೇಂಜ್ ಮ್ಯಾರೇಜ್ ಆಗಿದ್ದರೆ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದರೆ ಆ ಸಂಬಂಧಗಳನ್ನು ಕೈ ಬಿಡ್ಬೋದು. ಅಕಸ್ಮಾತಾಗಿ ಲವ್ ಮ್ಯಾರೇಜ್ ಆಗಿದ್ದರೆ ಆಲ್ರೆಡಿ ಮದುವೆ ಜೀವನದಲ್ಲಿ ಈಜ್ಲಿಕ್ಕೆ ನೀವು ಪ್ರಾರಂಭ ಮಾಡಿದ್ರಿ ಅಂತ ಅರ್ಥ. ಅಲ್ಲಿ ಬರುವಂಥ ಶಾರ್ಟ್ ಫಾಲ್ಸ್ನ ಅಂದರೆ ಏನಾದರೂ ಕುಂಡಲಿ ದೋಷ ಆಗಲಿ, ನಾಡಿ ದೋಷ ಆಗಲಿ, ಅದಾದ ನಂತರ ಮಂಗಳ ದೋಷ ಆಗಲಿ, ಇಂಥ ದೋಷಗಳಿಗೆ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಮದುವೆ ಜೀವನ ತುಂಬ ಚೆನ್ನಾಗಿ ಆಗ್ತದೆ. ಹಾಗಾಗಿ ನಾನೇನು ಹೇಳ್ತೀನಪ್ಪ ಅಂತಂದರೆ ಈ ಮದುವೆ ಅಂತ ವಿಚಾರ ಬಂತಂದರೆ ಜಾತಕ ಹೊಂದಾಣಿಕೆ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ. ಹುಡುಗ ಮತ್ತು ಹುಡುಗಿಯ ವೈಯಕ್ತಿಕ ಜೀವನದ ಕುಂಡಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಮ್ಯಾರೇಜ್ ಲೈಫ್ ಕುಂಡಲಿ ಅಂತ ಏನು ಹೇಳ್ತೀವಿ ಅಂದರೆ ನವಾಂಶ ಜಾತಕ ಮತ್ತು 5ನೇ, 7 ಮತ್ತು 9ನೇ ಮನೆ ಜಾತಕದ ಮನೆ, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇದೆಲ್ಲವೂ ಚೆನ್ನಾಗಿದ್ದಾಗ ಮದುವೆ ಲೈಫ್ ಚೆನ್ನಾಗಿರ್ತದೆ. ಹಾಗಾಗಿ ಎಷ್ಟೋ ಜನ ಕುಂಡಲಿ ಮ್ಯಾಚಿಂಗ್ ಇದ್ದು ಮದುವೆ ಆಗಿ ಜಾತಕ ಸರಿ ಇಲ್ಲದಾಗ ಡಿವೋರ್ಸ್ಗಳಾಗ್ತವೆ. ಅದಾದ ನಂತರ ಎಷ್ಟೋ ಸಂಬಂಧಗಳು ಜಾತಕ ಹೊಂದಾಣಿಕೆ ಇಲ್ಲ ಅಂದರೂ ಕೂಡ ಲವ್ ಮ್ಯಾರೇಜ್ ಆಗಿ ತುಂಬ ಚೆನ್ನಾಗಿ ಇರ್ತಾರೆ. ಸೊ ಈ ಜಾತಕ ಹೊಂದಾಣಿಕೆ ಅನ್ನೋದು ಏನಿದೆ ಜಸ್ಟ್ ಒಂದು ಬೇಸಿಕ್ ಥಿಂಗ್ ಆಗ್ತದೆ. ಅದ್ರ ಮೇಲೇ ನಾವು ಕನ್ಸಿಡರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಜಾತಕ ಹೊಂದಾಣಿಕೆ ಮತ್ತು ಮೂಲ ಜಾತಕ ನೋಡೋದ್ರಿಂದ ಆ ದಂಪತಿಗಳ ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋದಲ್ಲಿ ನಾನು ಇದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.